ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಓಪ್ಸೋ ಎಲ್ಲ ಆರಾಮಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಹಿಂಗಿದ್ದೀನಿ. ಟೈಮ್ ಬಂದು 4 ಗಂಟೆ. ಇವಾಗ ಊಟ ಮಾಡ್ತಾಯಿದ್ದೀನಿ, ಒಪ್ಪತ್ತು ಬಿಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಹಾಕ್ಕೊಂಡಿದ್ದೀನಿ, ಒಂದಲ್ಲ ಒಂದೂವರೆ. ಬೆಳಗ್ಗೆಯಿಂದ ಒಪ್ಪತ್ತಿದ್ದೆ. ಇವತ್ತು ಆಷಾಢ ಶುಕ್ರವಾರ. ಈಗ ಒಪ್ಪತ್ತು ಬಿಡ್ತಾಯಿದ್ದೀನಿ. ಇದು ನಾನು ಮಾಡಿದ್ದಲ್ಲ, ಕೆಳಗಡೆ ಮಾಡಿದ್ದು. ಸೊ ಯಾರೂ ಇಲ್ಲ, ಒಬ್ಬಳೇ ಒಂಟಿ ಜೀವ. ಒಪ್ಪತ್ತು ಬಿಡ್ತಾಯಿದ್ದೀನಿ, ಊಟ ತಿಂತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವ್ಯೂಸ್ ಕೊಡಿ. ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು, ನಮಗೆ ನಾವೇ ಊಟ ಮಾಡ್ಕೋಬೇಕು. ಹಣೆಯ ಬರಹಕ್ಕೆ ಹೊಣೆ ಯಾರು? ಇಲ್ಲಿ ಬೊಂಬೆ ಎಲ್ಲರೂ. ಸೊ ಏನೂ ಮಾಡೋಕ್ಕಾಗಲ್ಲ. ಬೆಳಗ್ಗೆಯಿಂದ ಏನೇನಾಯಿತು, ಆ್ಯಕ್ಚುಲಿ ಇದು ಪಾರ್ಟ್ 2. ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳಿದ್ದೆ, ಹಾಗಾಗಿ ಸೊ ಒಂದು ರೊಟ್ಟಿ ಇದೆ, ತಿನ್ಬಿಡ್ತೀನಿ. ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನಿಮ್ಮೆಲ್ರಿಗೂ ಗೊತ್ತು, ಶುಕ್ರವಾರ ಬಂತು ಅಂದರೆ ಏನೋ ಒಂಥರ ಸಂಭ್ರಮ, ಸಡಗರ. ಮಂಗಳವಾರ ನಮ್ಮ ಮೈಸೂರಿನಲ್ಲಿ ಚಾಮುಂಡಿ ಹಬ್ಬ ಆಗಿತ್ತು, ಎಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದರು. ಇವತ್ತು ಎಲ್ಲ ದೇವಸ್ಥಾನದಲ್ಲೂ ತುಂಬ ಅನ್ನದಾನಗಳಿದ್ದಾವೆ. ನಮ್ಮ ಚಾಮುಂಡಿ ದೇವಸ್ಥಾನದಲ್ಲೂ ಕೂಡ ಇವತ್ತು ಲಾಸ್ಟ್ ದಿನ ಅನ್ನದಾನ ಪ್ರೋಗ್ರಾಮ್ ಇದೆ. ನಾನು ಪ್ರತಿ ಆಷಾಢ ಶುಕ್ರವಾರದಲ್ಲಿ 5 ಶಕ್ತಿ ದೇವತೆಗಳ ಪೀಠಕ್ಕೆ ಹೋಗ್ತೀನಿ. ಸೊ ನಿಮಗೂ ಜೊತೆ ಕರ್ಕೊಂಡು ಹೋಗಿದ್ದೀನಿ. ಸೊ ಇವಾಗ ಇದು 3ನೇ ದೇವಸ್ಥಾನ, ಬಿಸಿಲು ಮಾರಮ್ಮ ಟೆಂಪಲ್. ಅಲ್ಲಿಗೂ ಕೂಡ ಮಡ್ಲಕ್ಕಿ ತೊಗೊಂಬಂದಿದ್ದೀನಿ. ಇವತ್ತು ಕೊನೆ ಆಷಾಢ ಶುಕ್ರವಾರ ಅಲ್ವಾ ಅಂದ್ಬಿಟ್ಟು. ಸೊ ಅಮ್ಮನ ನೋಡೋಕ್ಕೆ ನಿಜಕ್ಕೂ 2 ಕಣ್ಣು ಸಾಲ್ತಿರಲಿಲ್ಲ. ನಿಂಬೆಹಣ್ಣು ದೀಪ ಆ್ಯಸ್ ಯೂಶ್ವಲಾಗಿ ಹಚ್ಚಿ ಮಡ್ಲಕ್ಕಿ ಎಲ್ಲ ಕೊಟ್ಟು ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಆರೋಗ್ಯ, ಆಯಸ್ಸು, ನೆಮ್ಮದಿ, ಸುಖ, ಶಾಂತಿ ಎಲ್ಲ ಕರುಣಿಸ್ಲಿ ತಾಯಿ ಭಗವತಿ ಎಲ್ಲರೂ ಬಾಳಲ್ಲಿ ಬೆಳಕಾಗಲಿ ಅಂತ ಹಾರೈಸ್ತೀನಿ. ಸೊ ನೀವು ನನಗದನ್ನೇ ವಿಶ್ ಮಾಡಿ, ಬ್ಲೆಸ್ ಮಾಡಿ. ನನಗೂ ತುಂಬ ನೋವು ಇರುತ್ತೆ, ಹಿಂಸೆ ಇರುತ್ತೆ, ಎಲ್ಲ ಇರುತ್ತೆ. ಮನುಷ್ಯರಿಗಿರ್ದೆ ಏನೇನೋ ಮರಕ ಇರುತ್ತೆ. ಸೊ ಅದನ್ನು ಎದುರಿಸಿ ನಿಲ್ಲೋ ಅಂಥ ಶಕ್ತಿ ಭಗವಂತ ಕೊಡಲಿ, ಕರುಣಿಸ್ಲಿ ಅಂತ ಆಶಿಸಿ ಆಶೀರ್ವದಿಸಿ. ಎಷ್ಟು ನೋಡಿದ್ರೂ ಸಾಲೋದಿಲ್ಲ, ಕಣ್ಣು ಮುಚ್ಚಬೇಕು ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆಂದ. ಸುಮಾರು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಯಾಕೆ ಶ್ವೇತಾ ಡಲ್ಲಾಗಿದ್ದೀರಾ, ಯಾಕೆ ಲೇಟು ಇವತ್ತು ಅಂತೆಲ್ಲ ಕೇಳ್ತಾಯಿದ್ರು. ಸೊ ಇದು ನನ್ನ 3ನೇ ದೇವಸ್ಥಾನಕ್ಕೆ ಬಂದಿರೋದು. ಲೇಟ್ ಅಂತ ಅಲ್ಲ, ಒಂದು 5-10 ನಿಮಿಷ ಆ ಕಡೆ ಈ ಕಡೆ ಆಗುತ್ತೆ. ಸೊ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿ, ನಿಂಬೆಹಣ್ಣು ದೀಪ ಎಲ್ಲ ಹೊರಗಡೆ ಇಡಬೇಕು. ಹೊರಗಡೆ ಇಟ್ಟು ಇರೋ ಅಂಥ 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ವಾರ ಕೊಡ್ತೀನಿ. ಸೊ ಈ ವಾರನೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಣ್ಣು ಹೂವು ಎಲ್ಲ ತೊಗೊಂಬಂದಿದ್ದೆ. ಸೊ ಇದು ಸಖತ್ತು ಸುಡುತ್ತೆ ಗೈಸ್ ನಿಂಬೆಹಣ್ಣು ದೀಪ. ನನಗೆ ಇವತ್ತಂತೂ ಕೈ ಫುಲ್ಲು ಬೊಬ್ಬೆ ಕೂಡ ಬಂದುಬಿಡ್ತು. ಹೆಂಗೆ ಎತ್ತಿಡೋದು, ಒಬ್ಬೊಬ್ಬರು ಅಲ್ಲೇ ಇಟ್ಬಿಟ್ಟು ಅಲ್ಲೇ ಹಚ್ಚುತ್ತಾರೆ. ಬಟ್ ನಾನು ಅಮ್ಮನ ಹತ್ರ ತೊಗೊಂಡೋಗಿ ಮಹಾಮಂಗಳಾರತಿ ಮಾಡಿ ಎಲ್ಲ ಸಮರ್ಪಣೆ ಮಾಡಿ ಆಮೇಲೆ ತಂದು ಇಲ್ಲಿ ಇಡೋದಲ್ವ, ಅದಂತೂ ತುಂಬ ಕಾವು ಬಂದುಬಿಟ್ಟಿರುತ್ತೆ. ಇವತ್ತಂತೂ ಕೈ ಹೆಂಗೆ ಸುಡ್ತು ಅಂದರೆ ನನಗೆ ಸರಿಗೆ, ಅದು ಒಂದು ಕಡೆ ಅಲ್ಲ 2 ಕಡೆ ಕೈ ಅಂತ ಇವತ್ತು ಸರಿಗೆ ಸುಟ್ಟಾಕಿದ್ದೆ ನನ್ನ ಕೈನ. ಥ್ಯಾಂಕ್ ಯು. ಲಾಸ್ಟ್ ಆಯ್ತು ಚೇಂಜ್ ಕೊಡಂತ ಕಲ್ಕಮ್ಮ, ನೀನು ಚೇಂಜ್ ಮಡಿಕ ಒಂದು ಅಷ್ಟು ಚೇಂಜ್ ನಾ ನನಗೆ ನೀವು 4 ವಾರನೂ ಕುಂಕುಮ ಕೊಟ್ಟಿದ್ದೀರಾ ಅಂತ ಹೇಳಿದಾಗ ನಿಜಕ್ಕೂ ಖುಷಿ ಆಯಿತು. ಸೊ ಅಲ್ಲಿಂದ ನಾನು ಆದಿಶಕ್ತಿ ಬಂದಂಥ ಕಾಳಮ್ಮ ಟೆಂಪಲ್ಗೆ ಬಂದೆ. ಯಾಕಂದರೆ ಇಲ್ಲಿ ಮಹಾಮಂಗಳಾರತಿ ನೋಡೋದೇ ಒಂದು ಚಂದ.
ನನ್ನ ಹಳೆ ವ್ಲಾಗ್ಗಳು ನೋಡಿದರೆ ಗೊತ್ತಿರುತ್ತೆ. ಈ ಟೆಂಪಲಲ್ಲಿ ಒಂದು ವಿಶೇಷತೆ ಅಂದರೆ ವಾರ ವಾರ ಒಂದೊಂದು ರೂಪಗಳಲ್ಲಿ ಅಮ್ಮನ ಅಲಂಕಾರ ಮಾಡ್ತಾರೆ. ಇವತ್ತು ಅಮ್ಮನಿಗೆ ಹೊರನಾಡು ಅನ್ನಪೂರ್ಣೇಶ್ವರಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅವತಾರ ಅಂದರೆ ಅಲಂಕಾರನ ಮಾಡಿದರು. ನೋಡೋಕ್ಕೆ ಮಾತ್ರ 2 ಕಣ್ಣು ಸಾಗೋದಿಲ್ಲ. ಕಷ್ಟಪಟ್ಟು ಆ ರಶಲ್ಲೆಲ್ಲ ನುಗ್ಗಿ ನುಗ್ಗಲಲ್ಲೆಲ್ಲ ನುಗ್ಗಿ ಮಹಾಮಂಗಳಾರತಿನ ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ನೋಡಲಿ, ಅಮ್ಮಂದು ಆಶೀರ್ವಾದ ನಿಮಗೂ ಸಿಗಲಿ ಅನ್ನೋ ಒಂದು ಸದುದ್ದೇಶದಿಂದ ಎಷ್ಟು ಚಂದ ರೆಡಿ ಮಾಡಿರ್ತಾರೆ ಅಲ್ವಾ. ಅಮ್ಮ ಎಷ್ಟು ಕಳಕಳೆಯಾಗಿ ಕಾಣಿಸ್ತಾ ಇರ್ತಾರೆ ಅಲ್ವಾ. ನಿಜಕ್ಕೂ 2 ಕಣ್ಣೇ ಸಾಲೋದಿಲ್ಲ ಅಮ್ಮನ ನೋಡೋಕ್ಕೆ. ನಂಬ್ತಿರೋ ಬಿಡ್ತಿರೋ, ನೀವು ದಿನ ಪೂರ್ತಿ ದೇವಸ್ಥಾನ ಸುತ್ಕೊಂಡಿರು ಅನ್ನಿ, ಆರಾಮ್ಸೆ ನಗ್ನಗ್ತಾ ಸುತ್ಕೊಂಡಿರ್ತೀನಿ. ನನಗಂತೂ ಒಂಚೂರು ಬೇಜಾರಾಗೋದಿಲ್ಲ. ಇದೆಲ್ಲ ಮುಗೀತು. ನಾನು ನನ್ನ ಮಗ ಇವಾಗ ವಿಜಯನಗರಕ್ಕೆ ಹೋಗ್ತಾ ಇದ್ದೀವಿ. ಸೊ ನನ್ನ ಮಗಂದು ಒಂದೇ ಪ್ರಾಬ್ಲಮ್ಮು, ನನ್ನ ಫ್ರೆಂಡ್ಸ್ ಎಲ್ಲ ನೀನು ರೀಲ್ಸ್ ನೋಡ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ನೀನು ವೀಡಿಯೋಸ್ ನೋಡ್ತಾರೆ, ನನ್ನನ್ನು ತೆಗಿಬೇಡ. ಆರಾಮಾಗಿ ನಾನು ಹೆಗ್ಲ ಮೇಲೆ ಕತ್ತಾಕೊಂಡು ಮಲ್ಕೊಂಡಿದ್ದ. ವಿಡಿಯೋ ತೆಗ್ದಿದ ತಕ್ಷಣ ಮಳ್ಳೊಂಥರ ಮುಖನ ಔಸ್ಕೋತಾನೆ. ಎಂಥ ಮಗ ಇರಬೇಕು ನೋಡಿ ಗೈಸ್ ಇವನೇ ಹಿಂಗ ಅಥವಾ ಎಲ್ಲರ ಮಕ್ಕಳು ಹಿಂಗ, ನಂಗೆ ಅದೇ ಡೌಟು. ಸೊ ಅಲ್ಲಿಂದ ಅಮ್ಮನ ಹತ್ರ ಬಂದೆ. ಯಪ್ಪ, ಇಲ್ಲಂತೂ ಹೇಳಂಗೆ ಇಲ್ಲ. ಇಲ್ಲೂ ಅಷ್ಟೇ ಪ್ರತಿ ವಾರ ಒಂದೊಂದು ಅಲಂಕಾರ ಅಮ್ಮನಿಗೆ ಎಷ್ಟು ಚೆಂದ ಕಾಣಿಸ್ತಾ ಇದ್ದಾರೆ. ಅಮ್ಮ ನೋಡಿ ಸಾಕ್ಷಾತ್ ಧರೆಗಿಳಿದು ಬರ್ತಾ ಇದ್ದಾರೆ ದೇವಿ ಅನ್ನೋ ಥರ. ಇವತ್ತು ಮಹಾಲಕ್ಷ್ಮಿ ಅವತಾರ ಮಾಡಿದರು ಅಮ್ಮನಿಗೆ. ನಿಜಕ್ಕೂ ಅವರು 2 ಕಣ್ಣು ಸಾಲೋದಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಚೆಂದ ರೆಡಿ ಮಾಡಿದರು. ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ನಿಜ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಇವತ್ತು ನನ್ನ ಲವ್ಲಿ ಸಬ್ಸ್ಕ್ರೈಬರ್ ಸಿಗ್ತಾರೆ. ನನಗೋಸ್ಕರ ಅವರ ಅಮೂಲ್ಯವಾದ ಸಮಯನ ಕಾಯ್ಕೊಂಡಿದ್ದು ನನಗೋಸ್ಕರ ಒಂದೇನೋ ಒಂದು ಹೂವು ಫ್ಲವರ್ ಬೊಕ್ಕೆನ ಗಿಫ್ಟ್ ಮಾಡ್ತಾರೆ ಅಂತ ನನ್ನ ಮನಸ್ಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಸೊ ಅಂದ್ಕೊಳ್ಳೋದೇ ಇರೋದೇ ಜೀವನದಲ್ಲಿ ನಡೆಯೋಂಥದ್ದು. ಇಲ್ಲೂ ಕೂಡ ಅಷ್ಟೇ, ದೇವಸ್ಥಾನದಲ್ಲಿ ವಿಜಯನಗರದಿಂದ ನನ್ನ ವ್ಲಾಗ್ಸ್ ನೋಡ್ತಾರಂತೆ. ಅವರು ಗುರ್ತಿಡ್ದು ಮಾತಾಡ್ಸಿದ್ರು. ನಂಗೆ ತುಂಬ ಖುಷಿಯಾಯಿತು. ಬಟ್ ಬೇಜಾರಿನ ಸಂಗತಿ ಏನು ಅಂದರೆ, ಫೋಟೋಸ್ ಎಲ್ಲ ತೆಕ್ಕೊಬೇಡಿ ಅಕ್ಕ, ವೀಡಿಯೋಸ್ ಎಲ್ಲ ಮಾಡಬೇಡಿ ಅಂದ್ರಲ್ಲ. ನಂಗೆ ಅದೊಂಚೂರು ಬೇಜಾರಾಯಿತು. ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ, ಒಬ್ಬೊಬ್ರಿಗೆ ಇಷ್ಟ ಇರಲ್ಲ. ಬಟ್ ಅವರ ಅಕೌಂಟ್ ಮಾತ್ರ ಇಟ್ಕೊಂಡಿದ್ದಾರೆ, ಯಾವುದೇ ರೀತಿ ಪೋಸ್ಟ್ಗಳು ಹಾಕಿಲ್ವಂತೆ. ಸೊ ಇಟ್ಸ್ ಓಕೆ ಅಂದ್ಬಿಟ್ಟು ಅವರು ಪ್ರೀತಿಯಿಂದ ಕೊಟ್ಟಂಥ ಫ್ಲವರ್ ಬೊಕ್ಕೆನ ನಾನು ಗಾಡೀಲಿ ಇಟ್ಕೊಂಡು ಮನೆಗೆ ತೊಗೊಂಡೋಗಿ ಅದು ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಕಾಪಾಡ್ಕೋಬೇಕು ಅನ್ನೋ ಉದ್ದೇಶ ನಂದು. ಸೊ ಎಲ್ಲ ಮುಗಿಸ್ಕೊಂಡು ಗೋಡೌನ್ಗೆ ಬಂದೆ. ಆಯಿತಾ ಕೋಟೆ ಆಯಿತಾ? ಹಾಂ, ಏನ ರೆಡಿ ಆಯಿತಾ? ಪ್ರಸಾದ ಎಲ್ಲ ರೆಡಿ ಆಯಿತಾ ಅಂತ ಕೇಳ್ತಾ ಇದ್ದೀನಿ. ಬಿಕಾಸ್ ತೀರ್ಥ ಹಾಕೋಕ್ಕೆ ನಾನು ದೇವಸ್ಥಾನದಿಂದ ತೀರ್ಥ ತೊಗೊಂಬಂದಿರ್ತೀನಲ್ವ, ಆ ತೀರ್ಥ ಪ್ರೋಕ್ಷಣೆ ಮಾಡಬೇಕು ಎಲ್ಲ ಪ್ರಸಾದಕ್ಕೂ. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ ಆಯಿತಾ ಅಂತ. ನಾವು ಪ್ರತಿ ವಾರ ಹೀಗೇ ಮಾಡೋದು. ಇವತ್ತಂತೂ ಬೆಲ್ದನ್ನ ಮತ್ತು 2 ಥರ ಪಲಾವು. ಒಂದು ಆರ್ಡ್ರ್ ಪಲಾವು, ನಮ್ಮದು ವೆಜ್ ಪಲಾವು, ತರಕಾರಿ ವೆಜ್ ಪಲಾವು. ಅದಕ್ಕೆಲ್ಲ ತೀರ್ಥ ಹಾಕಿ ನಮಸ್ಕಾರ ಮಾಡಿಕೊಂಡು ಎಲ್ಲನೂ ಸೆಕ್ರಿಗೇಟ್ ಮಾಡಿಕೊಂಡು ಇವರಿಬ್ರದ್ದು ಒಂದೇ ಟೈಮ್ ಆಯಿತು. ಬಾ ಅಮ್ಮ ಜುಟ್ಟು ಕಟ್ಟು. ಸಣ್ಣ ಮಕ್ಕಳು ಅಷ್ಟೇ ಅಲ್ಲ ಗೈಸ್, ಈ ಕಥೆಗಳು ಕೂಡ ತುಂಬ ದೊಡ್ಡ ಫೈಟಿಂಗ್ಗಳನ್ನ ಆಡ್ತಾರೆ. ಈ ಚಾರು ಅಂತೂ ಹುಟ್ಟು ಬಜಾರಿಯಾಗಿದ್ದಾಳೆ ಅವ್ರ ಅಪ್ಪ ಅಂತಾರೆ. ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಟ್ಬಿಟ್ಟು ಬರೋಕ್ಕೆ ರೆಡಿ ಮಾಡ್ಕೋತಾ ಇದ್ರು. ಅಷ್ಟರಲ್ಲಿ ನಾವು ಡೈಲಿ ಕಸ ಕೊಡ್ತೀವಿ, ಅವ್ರಿಗೂ ಕೂಡ ಪ್ರತಿದಿನ ತಿಂಡಿ ಕೊಡ್ತೀನಿ ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ಫಸ್ಟು ಒಂದು ಸ್ವಲ್ಪ ಕವರ್ಗೆಲ್ಲ ಹಾಕಿಸ್ಕೊಳ್ಳೋಣ ಅಂತ. ಯಾಕಂದರೆ ಅವರು ಪಾತ್ರೆ ಗೀತ್ರೆ ಆ ಥರದ್ದೇನೂ ಇಟ್ಕೊಂಬರಲ್ಲ, ಕವರ್ಗೆ ಕೊಟ್ಬಿಡಿ ಅಕ್ಕ ನಾವು ತಿನ್ಕೋತೀವಿ ಅಂತಾರೆ. ಸೊ ಹಾಗಾಗಿ ಅವ್ರಿಗೆ ಕವರ್ಗೆ ಕಟ್ಟುಕೊಡೋಣ ಅಂತ ಅಂದ್ಬಿಟ್ಟು ಹಾಕಿಸ್ಕೊತಾ ಇದ್ದೀನಿ. ತಿನ್ನೋಣ ಅವರಲ್ಲಿ ಆಂಟಿ.
ಕೊಟ್ಬಿಡಿ ಕಸ. ಇಸ್ಕೊಳ್ಳಿ ಕಸ. ಆಶೀರ್ವಾದ, ಇಂಥವ್ರ ಬ್ಲೆಸ್ಸಿಂಗ್ಸ್ ನನಗೆ ನಿಜಕ್ಕೂ ಬೇಕು. ಅವ್ರು ಏನಂದ್ರು ಅಂತ ಕೇಳಿಸ್ತಾ. ಸೊ ಬಾಯಿ ಜೋರು ಇರೋರ ಮನಸ್ಸಲ್ಲಿ ಏನೂ ಇರಲ್ಲ, ಮನಸ್ಸು ಬೇಗ ಕರಗುತ್ತೆ ಅಂದರು. ಇಂಥ ಮನಸ್ಸಲ್ಲಿ ಏನೂ ಇಲ್ಲ ಗೈಸ್, ಕಲ್ಮಶ ಅಂತೂ ಇಲ್ಲವೇ ಇಲ್ಲ. ನೋಡಿ ಇವರಿಬ್ಬರದ್ದು ಆಗಲೇ ಜಗಳ ಸ್ಟಾರ್ಟ್ ಆಯಿತು. ಅದು ನನ್ನ ಸಾಕ್ಸು, ಇದು ನಿನ್ನ ಸಾಕ್ಸು. ಅಷ್ಟರಲ್ಲಿ ಅವ್ರದ್ದು ವ್ಯಾನ್ ಕೂಡ ಬಂತು. ಅವಳು ವ್ಯಾನ್ ಅವ್ರಿಗೂ ಪ್ರತಿ ವಾರ ಪ್ರಸಾದ ಕೊಡ್ತಾಳೆ. ವ್ಯಾನ್ ಅಂಕಲ್ಗೂ ಕೂಡ ಪ್ರಸಾದ ಕೊಟ್ಟಳು, ಬಿಸಿ ಬಿಸಿ ಪ್ರಸಾದ. ಅವರು ಸುಡ್ತೈತೆ ಕಣೇ ಅಂತ ಇದ್ರಂತೆ. ಸೊ ಇವಾಗ ನೋಡಿ, ಇದು ಕಿತಾಪತಿ ಎಲ್ಲ ನನ್ನ ಮಗಂದು. ಇವನಿದಾನಲ್ಲ ಇವನಿದಾನಲ್ಲ ಎಷ್ಟು ರೇಗಿಸ್ತಾನೆ ಅಂದರೆ ಅವಳನ್ನ, ಅದು ಏನು ಖುಷಿನೋ ಗೈಸ್. ಸೊ ಹೆಂಗೋ ಅತ್ಲಾಗಿ ನಗ್ನಗ್ತಾ ಇರಲಿ. ಬಟ್ ಆದರೆ ಇಬ್ಬರೂ ಬಿಟ್ಟು ಒಬ್ಬರು 5 ನಿಮಿಷನೂ ಮಲ್ಕೊಳ್ಳಲ್ಲ, 5 ನಿಮಿಷಕ್ಕೂ ಇರಲ್ಲ. ಅವನಿಲ್ಲ ಅಂದರೆ ಇವನು ಪತ್ರಗುಟ್ಟೋಗ್ತಾನೆ, ಇವನಿಲ್ಲ ಅಂದರೆ ಇವಳು ಪತ್ರಗುಟ್ಟೋಗ್ತಾಳೆ. ಇದನ್ನೆಲ್ಲ ನೋಡಿ ನನಗೆ ಹುಚ್ಚಿಡಿಯೋದು ಒಂದೇ ಬ್ಯಾಲೆನ್ಸು. ನೋಡಿದ್ರಾ ಏನೇನಾಯಿತು ಅಂತ? ಹಾಲು ಉಪ್ಪು ಬಂದಿದೆ, ಕಾಫಿ ಮಾಡಬೇಕು. ನೋಡಿ ಗಾಯ್ಸ್, ಅರ್ಲಿ ಇನ್ ದ ಮಾರ್ನಿಂಗ್ ವಂಡರ್ಫುಲ್ ಬೊಕ್ಕೆ. ಎಷ್ಟು ಪ್ರೀತಿ ನನ್ನ ಮೇಲೆ, ವಿಶ್ವಾಸ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ಗಾಡೀಲಿ ಬರುವಾಗ ಒಂದು ಸ್ವಲ್ಪ ಮುರಿದೋಯ್ತು ಬೊಕ್ಕೆ, ಅದು ಬಿಟ್ಟರೆ ಸಖತ್ತಾಗಿದೆ. ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ? ನೋಟಕ್ಕೆ ಕಂಡುಬಿಡು. ಗಾಡೀಲಿ ಓಡಿಸ್ಕೊಂಡು ಬರುವಾಗ ನನ್ನನ್ನು 3 ವಾರದಿಂದ ಅಬ್ಸರ್ವ್ ಮಾಡ್ಕೊಂಡಿದ್ದಂಥ ನನ್ನ ಲವ್ಲಿ ಸಬ್ಸ್ಕ್ರೈಬರ್, ನನ್ನ ವೆಲ್ ವಿಷರ್, ನನ್ನ ಫ್ರೆಂಡ್ ನನಗೆ DM ಮಾಡಿ, ನನಗೆ ಕಾಮೆಂಟ್ ಮಾಡಿ, ನಾನು ಇದೇ ರೋಡಲ್ಲಿ ಬರ್ತೀನಿ, ನಾನು ಇದೇ ರೋಡಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಗುರ್ತಿಡ್ದು ನನಗೋಸ್ಕರ 7 ಗಂಟೆಯಿಂದ ಕಾಯ್ಕೊಂಡಿದ್ದು ನನಗೆ ಇದನ್ನು ಕೊಟ್ಟರು. ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನ, ಅಕ್ರೆಗೆ ಲವ್ ಯು. ಇಲ್ಲಿಂದ ತುಂಬ ಥ್ಯಾಂಕ್ಸ್. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಕೊನೆ ತನಕ ಹೀಗೆ ಇರಲಿ. ನಾನು ಅತ್ತಾಗ ನೀವು ಅಳ್ತೀನಿ ಅಂತೀರಾ, ನನ್ನ ಅಕ್ಕಾಗ ತುಂಬ ಖುಷಿ ಆಯಿತು ಅಕ್ಕ ಅಂತೀರಾ. ಥ್ಯಾಂಕ್ ಯು. ಇದಕ್ಕಿಂತ ಇನ್ನೇನು ಬೇಕಲ್ವಾ? ಇದಕ್ಕಿಂತ ಈ ಬಡಪಾಯಿ ಜೀವಕ್ಕೆ ಇನ್ನೇನು ಬೇಡ. ಒಂದು ಜೆನ್ಯೂನು, ಇಷ್ಟು ಜನ ಇಲ್ಲದೆ ಇದ್ದರೂ ಒಂದಿಷ್ಟು ಜನನಾದರೂ ನನಗೆ ಜೆನ್ಯೂನ್ ಲವ್ಲಿ ಅಕ್ಕ ತಂಗಿರು ಫ್ರೆಂಡ್ಸು ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ದೆಲ್ಲ ವಿಡಿಯೋ ನೋಡ್ತೀನಿ, ನಿಮ್ದೆಲ್ಲ ರೀಲ್ಸ್ ನೋಡ್ತೀನಿ, ಸಖತ್ತಾಗಿ ಮಾಡ್ತೀರಾ. ನಿಮ್ಮ ಎನರ್ಜಿ ಎಲ್ಲಿಂದ ಬರುತ್ತೆ? ಯಾವಾಗಲೂ ನಗ್ನಾಗ್ತಾ ಇರ್ತೀರಾ. ಲಕ್ಷ್ಮೀ ಕಳೆ ಇದೆ ನಿಮಗೆ. ಯಪ್ಪ, ಎಂತೆಂಥ ಅಪ್ರಿಸಿಯೇಷನ್ ಅಂದರೆ ನನ್ನ ಮಗ ಹೆಂಗೆ ನೋಡ್ತಾ ಇದ್ದ ನನ್ನ. ಸೊ ಥ್ಯಾಂಕ್ ಯು. ನನಗೆ ನಿಜಕ್ಕೂ ಅಳು ಬಂದುಬಿಡ್ತು. ದಯವಿಟ್ಟು ವೀಡಿಯೋಸ್ ಎಲ್ಲ ಮಾಡ್ಕೋಬೇಡಿ ಅಂದರು, ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಳ್ಳಿಲ್ಲ. ಇಲ್ಲಾಂದರೆ ಟಕ್ಕ ನಾನು ಫೋಟೋ ವೀಡಿಯೋ ಎಲ್ಲ ಮಾಡ್ಕೋತಾ ಇದ್ದೆ. ಸೊ ನನಗೋಸ್ಕರ ಇಷ್ಟೊತ್ತು ತನಕ ಕಾಯ್ದು ನಿಂತು ಲವ್ಲಿ ಬೊಕ್ಕೆ ಕೊಟ್ರಲ್ಲ, ಅದಕ್ಕಲ್ಲ ಗೈಸ್, ಬೊಕ್ಕೆ ಕೊಟ್ರಲ್ಲ ಅಂತ ಬೆಲೆ ಕಟ್ತಾ ಇಲ್ಲ. ಬಟ್ ನನಗೋಸ್ಕರ ಒಂದಿಷ್ಟು ಜೀವಗಳ ಕಾಯ್ತವೆ, ನನ್ನ ವಿಡಿಯೋ ನೋಡೋಕ್ಕೆ ಒಂದಿಷ್ಟು ಜೀವಗಳ ಹಾತರದಿಂದ ಕಾಯ್ತಾರೆ ಅಂದಾಗ ಈ ಸಂಪಾದನೆ ಮಾಡಿಬಿಟ್ಟೆ ಗೈಸ್, ಸಂಪಾದನೆ ಮಾಡಿಬಿಟ್ಟೆ. ಈ ಕೋಟಿ ಸಂಪಾದನೆ ಮಾಡಿದ ಲೆಕ್ಕಕ್ಕೆಲ್ಲ ನೀವೆಲ್ಲರ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿ ಥ್ಯಾಂಕ್ ಯು. ಇದು ನೆನ್ನೆನೇ ಆ್ಯಕ್ಚುಲಿ ಅವರು ಆರ್ಡ್ರ್ ಕೊಟ್ಟು ಬುಕ್ ಮಾಡಿ ತರಿಸ್ಕೊಂಡು ಇವತ್ತು ಅರ್ಲಿ ಇನ್ ದ ಮಾರ್ನಿಂಗ್ ನನಗೋಸ್ಕರ ಕೊಟ್ಟಿದ್ದು. ಎಷ್ಟು ಚೆಂದ ಇದೆ ಅಲ್ವಾ ಗೈಸ್? ನನಗೆ ತುಂಬ ಇಷ್ಟ ಆಯಿತು. ಏನೋ ಒಂಥರ ನನಗೆ ಶೈ ಫೀಲು. ಅಯ್ಯೋ ನಾನೇನೋ ದೊಡ್ಡ ಜಂಬ ಕೊಚ್ಕೊತಾ ಇದ್ದೀನಿ ಅಲ್ಲ. ಅವ್ರು ನೋಡಿದ್ರೆ ಖುಷಿ ಪಡ್ತಾರೆ, ದೊಡ್ಡ ಹೀರೋಯಿನ್ನು ಇಲ್ಲ ದೊಡ್ಡ ಸೆಲೆಬ್ರಿಟಿ ಇಲ್ಲ ದೊಡ್ಡ ಪೊಲಿಟಿಷಿಯನ್ಸ್ಗೆ ಈ ಥರ ಕೊಟ್ಟು ವೆಲ್ಕಮ್ ಮಾಡ್ತಾರಲ್ಲ. ಫಸ್ಟ್ ಟೈಮ್ ಗೈಸ್ ನನಗೆ ಯಾರೋ ಒಬ್ಬರು ಬೊಕ್ಕೆ ಕೊಟ್ಟು ನಂಗೆ ವಿಶ್ ಮಾಡಿ ನನ್ನನ್ನು ಮಾತಾಡಿಸಿ ಅಳ್ಬೇಡಿ ಖುಷಿಯಾಗಿರಿ ಹಂಗೆಲ್ಲ ಹೇಳಿದ್ರಲ್ಲ. ಸೊ ಇಲ್ಲಿಗೆ ಟಚ್ ಆಯಿತು. ಸೊ ಕಾಯ್ಕೊಂಡಿದ್ದು ಅವ್ರು ಬಂದೇ ಬರ್ತಾರೆ, ಇದೇ ರೋಡಲ್ಲಿ ಬರ್ತಾರೆ, ಅವ್ರು ಇದೇ ರೋಡಲ್ಲಿ ಹೋಗ್ತಾರೆ ಅಂತ ಕಾಯ್ಕೊಂಡಿದ್ದು. ಇಷ್ಟು ಡೀಟೇಲಾಗಿ ಇಷ್ಟು ಕಾನ್ಷಿಯಸ್ಸಿಂದ ನೋಡ್ತಿರಲ್ಲ, ತಾಳ್ಮೆಯಿಂದ ಒಂದಿಷ್ಟು ಜನನಾದರೂ ಸರಿ ಇಲ್ಲಿಂದ ಹೇಳ್ತಾ ಇದ್ದೀನಿ. ನಿಜಕ್ಕೂ ನಾನು ಅವ್ರಿಗೆ ಹಗ್ ಮಾಡಿ ಫೋಟೋ ತಗೊಳ್ಳೋಣ ಪ್ಲೀಸ್ ಅಂದೆ. ನಾನು ಕೇಳಿದೆ ಪರ್ಮಿಷನು, ಇಲ್ಲ ಮೇಡಮ್ ಬೇಡ ಅಂದರು. ಸೊ ಆಯಿತು ಅಂದ್ಬಿಟ್ಟು ಸುಮ್ಮನಾದೆ. ಸೊ ಬನ್ನಿ, ಖುಷಿ ಆಯಿತು. ಹೇಗಿದೆ ಬೊಕ್ಕೆ? ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿದೆ. ಸೊ ನಂಗೆ ಮ್ಯಾಚ್ ಆಗ್ತಾಯಿದೆ ಇವತ್ತು. ನಾನು ಆಗಲೇ ಹೇಳ್ದಾಗೆ ನಾನು ಇವತ್ತು ಪರ್ಲ್ ಹಾರ ಸುಮಾರು ಸಲ ತೋರಿಸಿದ್ದೀನಿ. ಪರ್ಲ್ ಹಾರ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಪರ್ಲ್ ಜುಮ್ಕಿನ ವೇರ್ ಮಾಡಿದ್ದೀನಿ. ಕೆಳಗಡೆ ಕೆಲಸ ಇದೆ, ಸ್ವಲ್ಪ ಕಾಫಿ ಕುಡಿಯೋಣ, ಕಾಫಿ ಕುಡಿಬೇಕು ಅನಿಸ್ತಾ ಇದೆ. ಇದನ್ನು ಎಲ್ಲಿಕ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಇವಾಗ. ನನಗಂತೂ ತುಂಬ ಖುಷಿ ಆಯಿತು, ನಿಜಕ್ಕೂ ಖುಷಿ ಆಯಿತು. ಇದನ್ನ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ, ಯಾವಾಗಲೂ ನೋಡ್ತಾ ಇರೋಣ ಅಂತ. ಇದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ.
ಬಟ್ ಸ್ವಲ್ಪ ವಾಟ್ರೆಲ್ಲ ಸ್ಪ್ರೇ ಮಾಡ್ತೀನಿ, ನೋಡೋಣ ಎಷ್ಟು ದಿನ ಚೆಂದ ಬರುತ್ತೆ ಅಂತ. ಸಾರಿ ಡಿಯರ್ ಫ್ರೆಂಡ್, ನನ್ನ ಗಾಡೀಲಿ ಬರೋವಾಗ ಸ್ವಲ್ಪ ಹಾಳು ಮಾಡ್ಕೊಂಡು ನನ್ನ ಮಗ ಅಮ್ಮ ನಾನು ಓಡಿಸ್ತೀನಿ ಅಂದ್ಕೊಂಡು ಸ್ವಲ್ಪ ಹಾಳಾಯಿತು, ಬೇಜಾರಾಗಬೇಡಿ. ಥ್ಯಾಂಕ್ ಯು, ಲವ್ ಯು. ಫಸ್ಟಲ್ಲಿ ಪ್ರಸಾದ ಎಲ್ಲ ತೊಗೊಂಡು ಹೋಗ್ತಾಯಿದ್ರು, ನಮ್ಮ ಹುಡುಗರು ಕರೀತಾಯಿದ್ರು. ಇಷ್ಟು ದಿನ ಸತೀಶ್ ಕರೀತಿದ್ರು, ಈಗ ನಮ್ಮ ಹುಡುಗರು ಕರೀತಾ ಇದ್ದಾರೆ, ಅಕ್ಕ ನಿಮ್ಗೇನಾದರೂ ತಿಂಡಿ ಗಿಂಡಿ ಬೇಕಾದರೆ ಬಂದು ತಿನ್ಕೊಳ್ಳಿ, ಇಲ್ಲ ಅಂದರೆ ಆಟೋ ಬಾಕ್ಸ್ಗೆ ಏನಾದರೂ ಹಾಕ್ಕೊಳ್ಳಿ, ನಾವು ತೊಗೊಂಡು ಹೋಗ್ತಾಯಿದ್ದೀವಿ ಅಂತ. ಸೊ ನಾನು ಕೆಳಗೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೆ, ಬಟ್ ಎಷ್ಟು ಕೂಗಾಗ್ತಾಯಿದ್ರು, ಕಿರ್ಚುತ್ತಾಯಿದ್ರು ಅಂದರೆ ಯಪ್ಪ ಭಗವಂತ. ತಾಯಿಗೆ ಹೆಂಗೆ ಆಗೋಯ್ತೇನೋ, ಸ್ವಂತ ತಾಯಿಗೆ ಹೆಂಗೆ ಕಂಬಿಟ್ಟಿದೆ. ಅದೇನೋ ಪೊಲೀಸು ಕೇಸು ಅಂತಿದ್ರಲ್ಲ, ಏನಾಯ್ತು? ಯಾರ ಮೇಲೆ? ಕೋಟೆ. ಇವನು ಕೂಗಿ ಕೂಗಿನ ನಾನು ನಾಲ್ಗೆ ಸೇದೋಯ್ತು ಕಣ. ಇವನು ಆನೆಲ್ಲ ಹೂವನೆಲ್ಲ ಮಾತು ಬರಲ್ಲ ಇವನಿಗೆ. ಲೋ ಬಪ್ಪ, ನನ್ನ ತಮ್ಮ ಜಾಣ. ಓ ನೀವು ಅಲ್ಲೆಲ್ಲ ಕಸ ಚೆಲ್ಲಿದ್ರೆ ಇವರೇ ಬೀನಿಸು ನೀವೇ ಕ್ಲೀನ್ ಮಾಡಬೇಕು. ಇಡೀ ರಾತ್ರಿ ಮಾಡಿದ್ದೀನಿ ಬೀನಿಸು. ಏಯ್ ಒಂದು ನಿಮಿಷ ಬರ. ರಾತ್ರಿ ತಿನ್ಲಿಲ್ವೇನೋ ಒಂಚೂರ? ನನ್ ಮಗನೇ ಚೂರುಮುರಿ, ಇಡ್ಲಿ, ಅನ್ನ ಸಾಂಬಾರು ಎಷ್ಟು ವೆರೈಟಿ ಕೊಟ್ನೋ ನಿನ್ಗೆ. ಉಂಡೊಟ್ಟೆ ಮುಂದ್ ಮಡಿಕೊಂಡ್ ಚೂರು ತಿಂದೆ ಅಂತ. ಓ ಆಯ್ತು ಅಣ್ಣಯ್ಯ, ತಪ್ಪಾಯ್ತು, ನಂಗೆ ಗೊತ್ತಿರ್ಲಿಲ್ಲ. ಈಗ ಬತ್ತೀಯೋ ಇಲ್ವಾ ಹೇಳು? ಏನ್ ಸ್ಪೆಷಲ್ ಇವತ್ತು? ಸಾಂಬಾರು. ದಿವಾವನೆಲ್ಲ ಮಾಡ್ಕೊಡ್ತಾನೆ. ಬರೋ ದಿನ ಊಟ ತಿಂದಿರ್ಲಿಲ್ವಂತಲ್ಲ, ರಾತ್ರಿದು 2 ಟೈಮ್ ಕೊಡ್ಬೇಕಿತ್ತಂತೆ, 1 ಟೈಮ್ ಕೊಟ್ನಲ್ಲ, ಅದಕ್ಕೆ ತಿಂತ ಲಿವರ್ ಕಿಡ್ನಿ ಹೊಂಟಾಯ್ತವೆ ಅನ್ಕ ತಿನ್ಲಿ ನಮ್ ಗಂಟು ಚೆನ್ನಾಗಿರ್ಲಿ. ಆ ಗಂಟು ಸರಿಯಾಗಿರ್ತವೆ ಎಲ್ಲ ಟೈಮ್. ರಾತ್ರಿ ಹೊತ್ತ ಒಂದೊಂಚೂರು ಗಂಗೆ ತುಂಗೆ ಬಂದ್ಬಿಡ್ತದೆ ಅಷ್ಟೇ ಕಣ್ಣಲ್ಲಿ. ಓವರು ಲಗ ಲಗ ಅಂತ ಸರಿ ಮಾಡ್ಸ್ಕೊಳ್ಳೋದ. ಸ್ಟವ್ ಇದ್ದಾನ? ಸ್ಟವ್ ಎಷ್ಟು ಪಾತ್ರ ಇದ್ದಾನೆ? ಸ್ಟವ್ ಎಷ್ಟು ಪಾತ್ರ? ನೋಡಿ ಅದ ಬದಲೇಷನ್ ಕೊಡ್ತೀವಿ. ಪಾತ್ರೆ 60 kg ಅದು ಅಂದಿದ್ದಂತ ನಮ್ಮ ಓನರ್ ನಾವು 30 kg ಇದ್ದಾವಂತ. 30 kg ಇದ್ದಾವಂತ. ಲೈಫಲ್ಲಿ ಮನಸ್ಸಲ್ಲಿ ಎಷ್ಟೇ ಬೇಜಾರಿರಲಿ, ಎಷ್ಟೇ ನೋವಿರಲಿ, ಎಷ್ಟೇ ದುಃಖ ಇರಲಿ, ನಾನು ಯಾವಾಗಲೂ ನಗ್ನಗ್ತಾ ಆರಾಮಾಗಿ ಏನೂ ಆಗಿಲ್ವೇನೋ ನಂಗೆ ಬಿಂದಾಸಾಗಿ ನಗಾಡ್ಕೊಂಡು ಹುಡುಗರನ್ನೆಲ್ಲ ರೇಗಿಸ್ಕೊಂಡು ಇರೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಈಗ ಮಾಡ್ತಾ ಇರೋದು ಅದೇ ಕೆಲಸ. ಸೊ ನಮ್ಮ ಹುಡುಗರೆಲ್ಲ ಇದ್ರಲ್ಲ, ಅವ್ರು ಇದ್ದಾಗ ನಂಗೆ ಏನೋ ಒಂಥರ ಖುಷಿ ಅನಿಸುತ್ತೆ ಗಾಯ್ಸ್. ಸೊ ಹಾಗಾಗಿ ಮಾತಾಡ್ತಾ ಇದ್ದೆ. ಆರಾಮಾಗಿ ಸುಮ್ಮನೆ ಮಾತಾಡ್ತಾ ಕೂತಿದ್ದೆ. ಯಾಕಕ್ಕ ಏನು ಕೈ ಹಾಕಲ್ವಾ, ಏನು ಅಳ್ಳಾಡ್ಸಲ್ವಾ, ಅದು ಮಾಡಲ್ವಾ ಇದು ಮಾಡಲ್ವಾ ಅಂತ ನಮ್ಮ ಹುಡುಗರು ರೇಕ್ಸ್ ಹಾಕ್ಬಿಟ್ರು ನನಗೇನೆ. ಯಾಕಕ್ಕ ಏನು ಮುಟ್ತಾಯಿಲ್ಲ ಇವತ್ತು, ಆರಾಮಾಗಿ ಕೂತ್ಕೊಬಿಟ್ಟಿದ್ದೀರಾ ಅಂತ. ಸೊ ನಂದು ಇರಲಿ ಅಂದ್ಬಿಟ್ಟು ತೀರ್ಥ ಹಾಕೋಣ ಅಂದ್ಬಿಟ್ಟು ಒಂಚೂರು ಅಳ್ಳಾಡಿಸ್ಬಿಟ್ಟು, ಏನು ಅಳ್ಳಾಡಿಸ್ದೆ ಅಂತ ಕೇಳಬೇಡಿ, ಪಲಾವ್ ಮಾಡ್ತಾಯಿದ್ರು, ಪಲಾವ್ಗೆ ಅಳ್ಳಾಡಿಸ್ಬಿಟ್ಟು ಇಲ್ಲಿ ಬಂದು ಇವ್ರ ಜೊತೆ ಇಲ್ಲಿ ಅವರೆಕಾಯಿ ಬಿಡಿಸ್ತಾಯಿದ್ರು. ಹಳ್ಳಿ ಭಾಷೆ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿ ಟೈಮ್ ಪಾಸ್ ಮಾಡಿಕೊಂಡು ಸೊ ಕೂತಿರ್ತಾರೆ. ಅವ್ರ ಜೊತೆ ಹೋಗಿ ನಾನು ಒಂಚೂರು ಅಲ್ಲಿಗಿಲ್ಲಿ ಬಿಟ್ಬಿಟ್ಟು ಎಲ್ಲ ರೇಗಿಸ್ತಾಯಿದ್ರು. ಇವತ್ತು ಅವರೆಕಾಳು ಮಯ ನಮ್ಮ ಗೋಡೌನಲ್ಲಿ ಚಿತ್ಕ ಅವರೆಕಾಳು ಮಾಡ್ತಾಯಿದ್ರು. ಅಕ್ಕ ಇವತ್ತು ತಿನ್ನಲ್ವಾ ಹಂಗಾರೆ ನೀನು, ಚಿತ್ಕಿಸೋದು ಅವರೆಕಾಳು ತಿನ್ನಲ್ವಾ, ಕೂಟು ತಿನ್ನಲ್ವಾ ಅಂತ. ನಂಗೆ ತುಂಬ ಇಷ್ಟ ಅದು. ಅದರಲ್ಲೂ ಸತೀಶ್ ಮಾಡೋ ಬಿಳಿ ಹೋಳಿಗೆ, ಖಾರ ಹೋಳಿಗೆ, ಚಿತ್ಕಿಸಿದ ಅವರೆಕಾಳು ಗೊಜ್ಜು, ಕಪ್ಪು ಕಡಲೆಕಾಳು ಗೊಜ್ಜು ಅಂದರೆ ನನಗೆ ಪಂಚ ಪ್ರಾಣ ಆಯಿತಾ ಗೈಸ್. ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲ ಇವತ್ತು, ಯಾಕೆಂತ ಗೊತ್ತಿಲ್ಲ. ನೋಡಿ ಸಿಂಗಲ್ ಫ್ಯೂಸು, UPS ಅಲ್ಲೂ ಕೂಡ ಸಿಂಗಲ್ ಫ್ಯೂಸ್ ಇದ್ದಾಗ ಕೆಲಸಗಳಾಗಲ್ಲ. ನೋಡಿ ಎಷ್ಟೇ ಸೀರೆ ಇದ್ದರೂ, ಎಷ್ಟೇ ಒಡವೆ ಇದ್ದರೂ, ಒಂದು ನಿಮಿಷ ಇರಿ. ಹಾಂ, ನನಗೆ ಕಾಟನ್ ಟಾಪ್ಸೇ ಕಂಫರ್ಟಬಲ್ ಡ್ರೆಸ್ಗಳು. ಎಷ್ಟೊತ್ತಿಗೆ ಸೀರೆ ಬಿಚ್ಚುತ್ತೀನಪ್ಪ ಅಂತ ಅನ್ನಿಸ್ಬಿಡ್ತು. ಸೊ ಹಾಗಾಗಿ ಸರ ಗಿರ ಒಂದು ಇಯರಿಂಗ್ ಮಾತ್ರ ಹಾಕ್ಕೊಂಡಿದ್ದೀನಿ, ಆಮೇಲಿಂದ ಬಿಚ್ಚೋಣ ಅಂತ, ಸಂಜೆ ಪೂಜೆ ಆದಮೇಲೆ ಬಿಚ್ಚೋಣ ಅಂತ ಅಂದ್ಬಿಟ್ಟು. ಇವತ್ತು ನಂದು ಆ್ಯಕ್ಚುಲಿ ಒಪ್ಪತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದಾರೆ, ಎಣ್ಗಾಯಿ ಮಾಡ್ತಾಯಿದ್ದಾರೆ, ವೆಜ್ ಪಲಾವು, ಸಖತ್ ಎಮ್ಮಿ ಫುಡ್ಸ್ನ, ಡಿಲೀಷಿಯಸ್ ಫುಡ್ಸ್ನ ಸತೀಶ್ ಪ್ರಿಪೇರ್ ಮಾಡ್ತಾಯಿದ್ದಾರೆ. ನನಗೆ ಖಾರ ಕಡುಬು ಅಂದರೆ ತುಂಬ ಇಷ್ಟ, ಜೊತೆಗೆ ಖಾರ ಹೋಳಿಗೆ ಅಂದರೂ ಕೂಡ ತುಂಬ ಇಷ್ಟ. ಖಾರ ಹೋಳಿಗೆ ಮಾಡ್ತಾಯಿದ್ದಾರೆ.
ಖಾರ ಹೋಳಿಗೆ ಹೇಗೆ ಗೊತ್ತಾ, ನಾವು ಹೋಳಿಗೆಗೆ ಕನಕ ಕಲಿಸ್ಕೊತೀವಲ್ಲ ಅದೇ ಥರ ಕನಕ ಕಲಿಸ್ಕೋಬೇಕು. ಅಕ್ಕಿ ರೊಟ್ಟಿಗೆ ಮುದ್ದೆ ಮಾಡ್ಕೋತೀವಲ್ಲ, ಅಕ್ಕಿ ಹಿಟ್ಟು ಮಸಾಲ ಅಕ್ಕಿ ಹಿಟ್ಟಿಗೆ ಮುದ್ದೆ ಮಾಡ್ಕೋತೀವಲ್ಲ ಅದು ಕನಕ ಮಾಡ್ಕೋಬೇಕು. ಆ ಖಾರ ಹೋಳಿಗೆ ನಾನು ಅದನ್ನು ರೆಸಿಪಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡಿ ಹಾಕಿದ್ದೀನಿ, ಹಳೆಯ ವ್ಲಾಗ್ಗಳಲ್ಲಿ. ಒಂದ್ಸಲಿ ಸರ್ಚ್ ಮಾಡಿ, ನನ್ನದು ಚಾನಲ್ ಓಪನ್ ಮಾಡಿದಾಗ ಸ್ಕ್ರೋಲ್ ಮಾಡಿ ಹಳೆಯ ವ್ಲಾಗ್ಗಳನ್ನ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಖಾರ ಹೋಳಿಗೆ ಸಖತ್ತಾಗಿರುತ್ತೆ, ಡಿಲೀಷಿಯಸ್ ಆಗಿ. ನನಗೆ ನಿಜಕ್ಕೂ ಬಾಯಲ್ಲಿ ನೀರು ಬರ್ತೈತೆ ತಿನ್ನಬೇಕು ಅಂತ. ಬಟ್ ನಂದು ಇವತ್ತು ಒಪ್ಪತ್ತು, ಟೈಮ್ ಆಲ್ರೆಡಿ ಬಂದು 11 ಗಂಟೆ ಆಯಿತು, ಮಧ್ಯಾಹ್ನ ತಿಂತೀನಿ. ಸುಮಾರು ಜನ ಹೇಳ್ತಿದ್ರಿ ಕಾಫಿ ಕುಡಿದ್ರಿ, ಟೀ ಕುಡಿದ್ರಿ, ಇದೆಂಥ ಒಪ್ಪತ್ತು ಅಂತ. ಒಬ್ರು ಯಾರೋ ಕಮೆಂಟ್ ಮಾಡಿದ್ರು ನನಗೆ ಲಾಸ್ಟ್ ಪ್ರೀವಿಯಸ್ ವ್ಲಾಗಲ್ಲಿ. ನೀರು ಕುಡಿದಾರ, ಕಾಫಿ ಟೀನೂ ಕುಡಿದಾರ, ಹೆಂಗೆ ಗಾಯ್ಸ್ ಇರೋಕ್ಕಾಗುತ್ತೆ. ಸೊ ಒಪ್ಪತ್ತು ಮೀನ್ಸ್ ಮಧ್ಯಾಹ್ನ ತಿಂತೀನಿ, ರಾತ್ರಿಗೆ ಏನೂ ತಿನ್ನಲ್ಲ. ನಂಬ್ತಿರೋ ಬಿಡ್ತೀರ, ನೆನ್ನೆ ರಾತ್ರಿ ನಾನು ಏನೂ ತಿಂದಿಲ್ಲ. ಬಟ್ ಇವಾಗಲೂ ನಾನು ಇಷ್ಟು ಎನರ್ಜೆಟಿಕ್ಕಾಗಿ ಆ್ಯಕ್ಟಿವ್ ಆಗಿ ಕೆಲಸ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಡ್ರೆಸ್ಸೆಲ್ಲ ಚೇಂಜ್ ಮಾಡಿಬಿಟ್ಟು ನೋಡಿ ಆಲ್ರೆಡಿ ಎಲ್ಲ ಗಲೀಜು ಮಾಡ್ಕೊಂಡು ಬಂದಿದ್ದೀನಿ. ಜೊತೆಗೆ ನನ್ನ ಫೇವ್ರೆಟ್ ಕಾಯಿ ಒಬ್ಬಟ್ಟು ನಿಮ್ಮೆಲ್ಲರಿಗೂ ಇಷ್ಟನಾ? ನನಗೆ ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ನಾನು ನೋಡಿ ತುಪ್ಪ ಹಾಕ್ಕೊಂಡು ಬಿಸಿ 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 ಇದ್ದರೆ ತಿಂತೀನಿ. ಬಟ್ ನಾನು ಇವಾಗ ತಿನ್ನಲ್ಲ, ತೋರಿಸೋಣ ಅಂತ ತಂದಿದ್ದಷ್ಟೇ ಕೆಳಗಡೆಯಿಂದ. ಇದಿಲ್ಲೇ ಇದ್ದರೆ ಇದ್ರ ಸ್ಮೆಲ್ಗೆ ಇಟ್ಬಿಟ್ಟು ಬರ್ತೀನಿ, ವೆಯ್ಟ್ ಮಾಡಿ. ಬಿಟ್ಟೆ ಗಾಯ್ಸ್, ಅದು ಇಲ್ಲೇ ಇದ್ದರೆ ಅದ್ರ ಸ್ಮೆಲ್ಗೆ ತಿನ್ಬಿಡ್ತೀನಿ. ನನಗೆ ಅರಿವಿಲ್ದೇ ನನ್ನ ಕೈಗೆ ಒಬ್ಬಟ್ಗೋಗಿರುತ್ತೆ, ಒಬ್ಬಟ್ಟು ನನ್ನ ಬಾಯಿಗೆ ಹೋಗಿರುತ್ತೆ, ಬಾಯಿಂದ ನನ್ನ ಹೊಟ್ಟೆಗೆ ಹೋಗಿರುತ್ತೆ. ಅದು ನನಗೆ ಗೊತ್ತಿರಲ್ಲ. ಆಮೇಲೆ ಅನ್ಕೋತೀನಿ ನಾ ತಿನ್ನ ಅಂತ. ಸೊ ಈ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಸವಾಸನೆ ಬೇಡ ಅಂತ ಮುಚ್ಚಿಟ್ಬಿಟ್ಟು ಬಂದ್ಬಿಟ್ಟೆ. ಸಂಜೆ ಬೇಕಿದ್ರೆ ತಿನ್ನೋಣ. ಸಂಜೆ ಪೂಜೆ ಎಲ್ಲ ಆದಮೇಲೆ ಮಕ್ಕಳು ಬರ್ತಾರಲ್ಲ ಸ್ಕೂಲಿಂದ, ಆವಾಗ ಕುತ್ಕೊಂಡು ತಿನ್ನೋಣ. ಮತ್ತು ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ, ನನಗೆ ರಿಂಗ್ಸೆಲ್ಲ ಹಾಕ್ಕೊಂಡು ಏನೋ ಏರ್ಕೊಬಿಟ್ಟಿದ್ದೀನಿ ಮೈ ಮೇಲೆ. ನನ್ನ ಮೈ ಮೇಲೆ ಏನೋ ಇತ್ತೆ ಅನ್ನಂಗಿತ್ತು. ಸೊ ಎಲ್ಲ ಬಿಚ್ಬಿಟ್ಟು ಬಂದೆ. ಸೊ ಇದು ಪರ್ಲ್ದ ಸರ ಸುಮಾರು ಜನ ನನಗೆ ಕೇಳ್ತಿರ್ತೀರ, ನಿಮ್ಮ ಪರ್ಲ್ ಸರ ತೋರಿಸಿ ಅಂತ. ಸೊ ಇವತ್ತು ಹಾಕ್ಕೊಂಡಿದ್ದೆ ಅಲ್ವಾ, ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ತುಂಬ ನೋಡಿ ಗೈಸ್, ಇದು ಒಂದು ಎಳೆ ಕಟ್ಟಾಗಿದೆ. ಮೀನ್ಸ್ ಅಂದರೆ ಇಲ್ಲಿಗೆ ಜಾಯಿನ್ ಮಾಡಿಸ್ಬೇಕು, ಇಲ್ಲಿ ಕೊಂಡಿದೆ ಅದರದ್ದು, ಅಲ್ಲಿಗೆ ಇದನ್ನು ನುಲ್ಲಿಸ್ಬೇಕು. ಇದು 8 ಎಳೆ ಪರ್ಲ ಸರ. ಬಟ್ ಇದನ್ನು ನುಲ್ಸೋಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಸೊ ಫ್ರೀ ಮಾಡ್ಕೊಂಡೋಗಿ ನುಲ್ಲಿಸ್ತೀನಿ ಗೈಸ್, ಬಿಡಲ್ಲ. ಸೊ ಸುಮಾರು ಜನದ ಇಷ್ಟ ಇದು ಪರ್ಲು ಹಾರ. ಅದೇ ಇದನ್ನು ಯಾವುದಕ್ಕಾದರೂ ಮ್ಯಾಚ್ ಮಾಡ್ಬೋದು ಗೈಸ್, ಇಂಥದಕ್ಕೆ ಮ್ಯಾಚ್ ಮಾಡಬೇಕು ಅಂತಲ್ಲ. ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ಬನ್ನಿ, ನಿಮ್ಗೆ ಇಲ್ಲಿ ನೀಟಾಗಿ ಕಾಣಲ್ಲ. ಇದು ರೆಡ್ ಬೀಟ್ ಇದೆ, ಪರ್ಲ್ ಇದೆ, ಗೋಲ್ಡ್ ಇದೆ. ಇದ್ರ ಒಳಗಡೆ ನಾನು ಹರ್ಗನ್ನ ಫಿಲ್ ಮಾಡಿಸಿಲ್ಲ. ಇದು ಬುಗುಡಿ ಅಂತ ಕರೀತಾರೆ. ಈ ಬುಗುಡಿ ಒಳಗಡೆ ಗೋಲ್ಡ್ ಇದೆ, ಆಯಿತಾ. ಸೊ ಇದು ಈಸಿ ಟು ವೇರ್, ಆಮೇಲೆ ಈಸಿ ಟು ಮೇಂಟೈನ್. ಸೊ ತುಂಬ ಜನ ಇಷ್ಟಪಡ್ತಾರೆ ಈ ಸರ. ಸೊ ಹಾಗಾಗಿ ನೋಡಿ ಈ ಥರ ಇದೆ. ನನಗೂ ತುಂಬ ಇಷ್ಟ ಈ ಸರ. ಸ್ವಲ್ಪ ಇದನ್ನೇ ಹಾಕೋತಾ ಇದ್ದೆ ತುಂಬ. ಆಮೇಲೆ ಏನು ಯಾವಾಗಲೂ ಇದೊಂದೇ ಹಾಕೋತೀಯಾ ಅಂತ ನಮ್ಮಮ್ಮ ಬೈದರು. ಅದಕ್ಕೆ ಇದನ್ನು ಸ್ವಲ್ಪ ದಿವಸ ಸ್ಟಾಪ್ ಮಾಡಿದ್ದೆ. ಇವತ್ತು ಹಾಕೋಬೇಕು ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ಹಾಕ್ಕೊಂಡಿದ್ದೀನಿ. ಹೇಗಿದೆ ನನ್ನ ಪರ್ಲ್ ಸರ ಕಮೆಂಟ್ ಮಾಡಿ, ಆಯಿತಾ. ನೋಡಿದ್ರಾ? ಸೊ ತೋರಿಸಿದ್ದೀನಿ, ನಿಮ್ಮ ಆಸೆನ ಫುಲ್ಫಿಲ್ ಮಾಡಿದ್ದೀನಿ. ಎಲ್ಲರೂ ಹೇಳೋದೇನು ಗೊತ್ತಾ, ಎಲ್ಲ ಜ್ಯುವೆಲ್ರಿ ಒಟ್ಟಿಗಿಟ್ಬಿಟ್ಟು ಒಂದ್ಸಲಿ ವಿಡಿಯೋ ಮಾಡಿ ಅಂತ. ಏನು ಗಾಯ್ಸ್, ಈ ಥರ ಎಲ್ಲ ಬಸರಿ ಬಯಕೆ ಥರ ಇಟ್ಕೊಂಡಿದ್ದೀರಾ? ಎಲ್ಲ ಜ್ಯುವೆಲ್ರಿ ಒಟ್ಟಿಗೆ ಗುಡೆ ಹಾಕ್ಬಿಟ್ಟು ಅದೇ ಮನೇಲಿ ಕೆರೆ ಕಿತ್ತೋಗಂಗೆ ಹೊಡಿತಾರೆ ನನಗೆ, ನಿಂಗೆ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ. ಹಾಗೆಲ್ಲ ಯಾರಾದರೂ ಮಾಡ್ತಾರಾ? ನೀವೇ ಹೇಳಿ. ಹಂಗೆ ಯಾರೂ ಮಾಡಲ್ಲ ಗೈಸ್, ಹಂಗೆ ಮಾಡಲೂಬಾರ್ದು. ನಾವೇನೋ ಕಷ್ಟಪಟ್ಟು ಸಾಲ ಮಾಡಿ ಚೀಟಿ ಹಾಕೊಂಡು ಹೆಂಗಸರು ದುಡ್ಡು ಕಾಸು ಕೂಡಿ ಇಟ್ಕೊಂಡು ಏನೋ ಒಂದು ಮಾಡ್ಕೊಂಡಿರ್ತೀವಪ್ಪ. ನೀವು ಅದಕ್ಕೆ ಹಿಂಗೆಲ್ಲ ಕಮೆಂಟ್ ಮಾಡಿದ್ರೆ ನೋಡಿದವ್ರು ಏನನ್ನಲ್ಲ. ಏನಂತಾರೆ ಹೇಳಿ ನೀವೇ, ನನ್ನ ಶತ್ರುಗಳೇ ಏನಂತಾರೆ ಹೇಳಿ ನೀವೇ ಅಲ್ವಾ. ಸೊ ನೆನ್ನೆ ಎಲ್ಲ ನೋಡಿದ್ರೆ ಏನೇನಾಯಿತು, ಮೊನ್ನೆ ಎಲ್ಲ ನಮ್ಮ ಮನೇಲಿ ಏನೂ ಇಲ್ಲ, ಎತ್ತಿಲ್ಲದೆ ಭುಗಿಲೆದ್ದಿತ್ತು, ಭೂಕಂಪ ಪ್ರಳಯ ಎಲ್ಲ ಆಗಿತ್ತು. ಅಂಥದ್ರಲ್ಲೂ ನಾನು ಹಿಂಗೆ ಹಲ್ಲು ಬಿಟ್ಕೊಂಡು ನನ್ನ ಲೈಫಲ್ಲಿ ಏನೂ ಆಗಿಲ್ಲ ಅನ್ನೋ ಥರ ಆರಾಮಾಗಿದ್ದೀನಿ. ಬೇರೆ ಯಾವಳಾರು ಆಗಿದ್ದಿದ್ದರೆ ಇದನ್ನೇ ಒಂದು ದೊಡ್ಡ ರಪ್ಪ ಮಾಡಿ ಅಪ್ಪ ಅಮ್ಮನ್ನೆಲ್ಲ ಸೇರಿಸಿ ಏನೇನೋ ಆಗಿರೋದು ಅಲ್ವಾ, ನಿಜ ಹೇಳಿ. ಸೊ ಏನು ಗೊತ್ತಾ, ಲೈಫಲ್ಲಿ ಇದೆ ಅಂದಾಗ ಇದ್ದಾಗ ಹಿಗ್ಗಬಾರ್ದು, ಇಲ್ದಿದ್ದಾಗ ಕುಗ್ಗಬಾರ್ದು.
ಸೊ ಲೈಫಲ್ಲಿ ನಾನು ಪೀಕ್ ಲೆವೆಲ್ನು ನೋಡಿದ್ದೀನಿ, ತುಂಬ ಪೀಕ್ ಲೆವೆಲ್ನು ನೋಡಿದ್ದೀನಿ, ತುಂಬ ಕೆಳಮಟ್ಟದ ಲೆವೆಲ್ಲು ನೋಡಿದ್ದೀನಿ. ಲೈಫಲ್ಲಿ ನಾನು ಎಲ್ಲ ಥರ ನೋಡಿಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಸ್ಟೇಬಲ್ ಆಗಿದ್ದೀನಿ. ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಬೇಜಾರಾಗುತ್ತೆ, ಅಳು ಬರುತ್ತೆ, ನಾನು ಮನುಷ್ಯಳು, ನನಗೂ ನೋವಾಗುತ್ತೆ, ದುಃಖ ಆಗುತ್ತೆ, ಎಲ್ಲನೂ ಆಗುತ್ತೆ. ನಾನು ಮನುಷ್ಯಲೇ ಅಲ್ವಾ, ನನಗೂ ನರ ನಾಡಿ ರಕ್ತ ಆರ್ಟು ಬೀಟು ಎಲ್ಲ ಇದೆ ಅಲ್ವಾ. ಸೊ ಯಾರಿಗಾಗಿ ಹಿಂಗೆ ಮಾಡೋದು, ಯಾರಿಗೋಸ್ಕರ ಇವೆಲ್ಲ ಮಾಡೋದು ಅಂತ ಅನಿಸುತ್ತೆ. ಭಜನೆ ಹೋಯ್ತಾ ಇದ್ದೀನಿ ಅನ್ಕೊಬಿಡಿ, ಏನಪ್ಪ ಇವಳು ಪುರಾಣ ಓದ್ತಾಳೆ ದೊಡ್ಡ ಭೇದವಿ ಥರ ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ದೆ ಇನ್ನು ಯಾರ ಹತ್ರ ಶೇರ್ ಮಾಡ್ಕೊಳ್ಳಿ. ಗೈಸ್, ಇವತ್ತೊಂಥರ ಮೋಡ ಮುಸುಕಿದ ವಾತಾವರಣ, ಮಳೆ ಬರೋ ಸಾಧ್ಯತೆ ಇಲ್ಲ, ಬಟ್ ಬಟ್ಟೆಗಳೇ ಒಣಗ್ತಾ ಇಲ್ಲ. ನನ್ನ ಕಷ್ಟ ಇದು. ಬಟ್ಟೆ ಒಣಗ್ತಾ ಇಲ್ಲ, ಬಟ್ಟೆ ಒಣಗಿಸ್ಬೇಕು. ಯಾಕೋ ಇವತ್ತು ಚೋಡಿ ನಮ್ಮ ಗುರುಮಲ್ಲಪ್ಪ ಬಂದಿಲ್ಲ. ಆಮೇಲೆ ಒಬ್ಬರು ಕಮೆಂಟ್ ಮಾಡಿದ್ರಿ, ಫಸ್ಟು ಅವ್ರ ವಯಸ್ಸಿಗೆ ಮರ್ಯಾದೆ ಕೊಡು, ಹುಚ್ಚಾಗಿಚ್ಚ ಅಂತೀಯ ಅಂತ. ಗೈಸ್, ಅತಿ ಸದರ, ಅತಿ ವಿನಯ, ಅತಿ ಏನಂತಾರೆ ಸಲ್ಲುಗೆ ಇದ್ದಾಗಲೇ ಹಂಗೆ ಮಾತು ಬರೋದು. ಈಗ ರೋಡಲ್ಲಿ ಹೋಗೋರಿಗೆ ಹುಚ್ಚ ಅಂದರೆ ಅನ್ನಿಸ್ಕೊಬಿಡ್ತಾರ, ಯಾವುದೇ ಕಾರಣಕ್ಕೂ ಅನ್ಸ್ಕೊಳ್ಳಲ್ಲ. ಹೋಗಮ್ಮ ನೀನು ಹುಚ್ಚಿ ಅಂತಾರೆ, ನೀವು ಡಬ್ಬಲ್ ಹುಚ್ಚಿ ಹೋಗಮ್ಮ ಅಂತಾರೆ, ಹೋಗಮ್ಮ ಆಸ್ಪತ್ರೆಗೆ ಸೇರ್ಕೊ ಅಂತಾರೆ. ಅದು ಅತಿಯಾಗಿ ಸಲ್ಲಿಗೆಯಿಂದ ಒಕ್ಕಿಸ್ಕೊಂಡಿರೋರಿಗೆ, ಅವರು ನನಗೆ ಹೊಡಿತಾರೆ, ನಾನು ಅವ್ರಿಗೆ ಹೊಡಿತೀನಿ. ಅದು ಒಂಥರ ಬಾಂಡಿಂಗು ಗೈಸ್, ಅಪ್ಪ ಮಗಳು ಬಾಂಧವ್ಯ ಅಷ್ಟೇ. ಅದಕ್ಕೆಲ್ಲ ತಪ್ಪು ತಿಳ್ಕೊಬೇಡಿ ನೀವು. ನಾವಿರೋದೇ ಹಾಗೆ ಜಾವಿಯಲ್ಲಾಗಿ ಅಲ್ಲಿ ಬಿಟ್ಕೊಂಡು ಮಾತಾಡ್ಕೊಂಡು ನಗಾಡ್ಕೊಂಡು ಅಪಾರ್ಥ ಮಾಡ್ಕೋಬೇಡಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಇದೇ ಅಪಾರ್ಥ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಲೈಫ್ ಈಸ್ ಶಾರ್ಟ್, ಮೇಕ್ ಈಸ್ ಸ್ವೀಟ್, ವೈ ಬಿ ಹ್ಯಾಪಿ. ನಾನೇ ಅಲ್ಲಿ ಬಿಡ್ತಾ ಕಿಸ್ಕೊಂಡು ಅಲ್ತ್ಕೊಂಡು ಕೂತಿದ್ದೆ, ಇವತ್ತು ನಿಮಗೆ ಭಜನೆ ಓದ್ತಾ ಇದ್ದೀನಿ. ಸೊ ನಾನು ಸತೀಶ್ನ ಮಾತಾಡ್ಸಲ್ಲ ಗೈಸ್, ಎಷ್ಟು ದಿನ ಅಂತನಾ ಮಾತಾಡ್ಸಲ್ಲ. ನೋಡೋಣ ಗೈಸ್, ನಾನೇನು ಮಾಡ್ತಾಯಿದ್ದೀನಿ ಗೊತ್ತಾ, ಗಂಟು ಮಾಡಿಬಿಟ್ಟೆ ಚೈನು, ನಿಮಗೆ ತೋರಿಸ್ತಾ ಇದ್ದೆ. ಈಗ ಇದನ್ನು ಹೆಂಗೆ ಬಿಚ್ಚೋದು ಅಂತ ಗೊತ್ತಾಯ್ತಾ ಇಲ್ಲ, ಬಿಚ್ತಾ ನಿಮ್ಮ ಹತ್ರ ಮಾತಾಡ್ಕೊಂಡು ತಲೆ ಕೆಟ್ಟೋದಳಂಗೆ ಏನೇನೋ ಮಾತಾಡ್ತಾಯಿದ್ದೀನಿ, ಇದನ್ನು ಬಿಚ್ತಾಯಿದ್ದೀನಿ. ಇದನ್ನು ಜೋರಾಗಿ ತೆಗೆದ್ರೆ ಕಿತ್ತೋಗುತ್ತೇನೋ ಅಂತ ಭಯ. ನೋಡಿ, ನಾನು ಮಾಡೋಕ್ಕೆ ಕಿತಾಪತಿ ಒಂದೊಂದೊಂದೊಂದಲ್ಲ, ಗಂಟು ಮಾಡಿಬಿಟ್ಟಿದ್ದೀನಿ ಇಲ್ಲಿ. ಎಂತ ಬಿಚ್ಚಲಿ ಈಗ ನಾನು? ಹೋಗಿಪ್ಪ, ನೀವು ಸರಿ ಇಲ್ಲ, ನೀವು ಫೋನೇ ನೋಡ್ಕೊಂಡು ಏನೇನೋ ಆಗೋಯ್ತು. ಇದು ಬಿಡಿಸ್ಬಿಡ್ತೀನಿ, ಆಮೇಲೆ ಸಿಗ್ತೀನಿ. ಕಾಯ್ತಾಯಿರಿ, ಎಲ್ಲಿ ಹೋಗಬೇಡಿ. ಕೆಳಗಡೆ ಹೋಗಲಿಲ್ಲ ನಾನು ಅಂತಂದರೆ ಪ್ರಳಯ ಆಗಿಬಿಡುತ್ತೆ. ಸೊ ಯಾರು ಕರೀಲಿ ಬಿಡಲಿ, ಯಾರು ಮಾತಾಡಿಸ್ಲಿ ಬಿಡಲಿ, ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಂದರೆ ನನಗೂ ಒಂಚೂರು ಮನಸ್ಸು ಸಮಾಧಾನ. ನನಗೆ ಆ್ಯಕ್ಚುಲಿ ಮನೆ ಒಳಗೆ ಒಬ್ಬಳೇ ಇರೋಕ್ಕಾಗಲ್ಲ ಗೈಸ್. ಇಲ್ಲಿ ಬಂದು ನಾನು ಈ ಕಟ್ಟೆ ಮೇಲೆ, ಈ ಸಜ್ಜ ಮೇಲೆ ಕೂತ್ಕೋಬೇಕು. ಸೊ ಅವರು ಹೋಳಿಗೆ ಮಾಡ್ತಾಯಿದ್ರು, ನಂಗೆ ತಿನ್ನಬೇಕು ಅನಿಸ್ತಾಯಿತ್ತು. ಬಟ್ ಒಂದೆರಡು ತೊಗೊಂಡೋಗೋಣ, ಇವಾಗ ತಿನ್ನೋದು ಬೇಡ, ಸಂಜೆ ತಿನ್ನೋಣ ಅಂತ ಕೆಳಗಡೆ ನಾನು ಬಂದಂಥದ್ದು. ಅಷ್ಟರಲ್ಲಿ ಎದು ಕೂಡ ಬಂದ ನಮ್ಮ ಮನೆಗೆ. ತಿನ್ನಬೇಕು, ಕಚ್ಚು ಅಲ್ಲಲ್ಲಿ ಬರುತ್ತೆ. ಅದಿನ್ನು ಕಾಯಿ ಮಗನೆ. ಎಮ್ಮಿ ಸ್ವಲ್ಪ ತಿಂದು ಅಗಿ ಚೆನ್ನಾಗಿ ನುಂಗ್ಬೇಡ. ಅಯ್ಯೋ, ಈ ಪಾಪು ಇಲ್ಲ ಅಂದಿದ್ದರೆ ನನ್ನ ಒಂಟಿತನ ಇನ್ನೂ ಜಾಸ್ತಿ ಕಾಡ್ತಿತ್ತು ನನಗೆ ಅಂತಲೇ ಹೇಳ್ಬೋದು. ಸೊ ಆರಾಮಾಗಿ ಬಂದು ನನ್ನ ಪಕ್ಕ ಒಳ್ಳೆ ನನ್ನ ಹೊಟ್ಟೆಲಿ ಹುಟ್ಟಿದ ಮಗುಗಿಂತ ಹೆಚ್ಚಾಗಿ ನನ್ನ ಹಚ್ಕೊಂಡಿದ್ದಾನೆ. ನಾನು ಕೂಡ ಅಷ್ಟೇ ಅವನ್ನ ತುಂಬ ಪ್ರೀತಿ ಮಾಡ್ತೀನಿ. ನನ್ನ ಪಕ್ಕ ಬಂದು ಮಲ್ಕೊಂಡಿದ್ದ ತಕ್ಷಣ ನನಗೂ ನಿದ್ರೆ ಬಂದುಬಿಡುತ್ತೆ. ಲವ್ ಯು ಕಂದ, ನೀನು ಎಷ್ಟೇ ದೊಡ್ಡವನಾದರೂ ಈ ಆಂಟಿನ ಮರಿಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎದಪ್ಪ ಅಂದರೆ ಈಗ ನನಗೆ ಒಂದು ಪ್ರಾಣ ಅಲ್ಲ, ಪಂಚ ಪ್ರಾಣ. ಮ್ಯಾಂಗೋ ತಿಂದ, ರಸಕ್ಕೆ ತಿಂದ, ಬಿಸ್ಕೆಟ್ ತಿಂದ. ಸೊ ಫೋನ್ ನೋಡ್ತಾ ಇದ್ದ, ಪುಣ್ಯಕೋಟಿ ಆರಾಮಾಗಿ ಮಲ್ಕೊಳ್ಳಿ ಅಂತ ನಾನು ಏನೂ ಡಿಸ್ಟರ್ಬ್ ಮಾಡಲಿಲ್ಲ. ಹೊಟ್ಟೆ ತುಂಬ ಹಸುತ್ತಾ ಇತ್ತು, ಜೊತೆಗೆ ತುಂಬ ಸುಸ್ತಾಗ್ತಾಯಿತ್ತು. ನಾನು ನಿನ್ನೆ ರಾತ್ರಿನೂ ಏನೂ ತಿಂದಿರಲಿಲ್ಲ. ಸೊ ಗೋಡೌನಲ್ಲಿ ಮಾಡಿದಂಥ
ಅಕ್ಕಿ ರೊಟ್ಟಿ ಖಾರ ಹೋಳಿಗೆ ಎಲ್ಲ ಇತ್ತು. ಸೊ ಖಾರ ಹೋಳಿಗೆ ಎಲ್ಲ ಎತ್ಕೊಂಡು ಹೊಟ್ಟೋಗಿದ್ರು. ನಾನು ಅಕ್ಕಿ ರೊಟ್ಟಿ ತಿಂತಾಯಿದ್ದೆ. ಅಷ್ಟರಲ್ಲಿ ಪೋಸ್ಟ್ ಬಂತು. ಮಂಜುಳ ಅಂತ ಯಾರು ಇಲ್ಲ, ಇದು ನಮ್ಮದು ಓನ್ ಹೌಸು. ಓಕೆ ಓಕೆ ಹಾಂ ಹಾಂ ಸರಿ ಸರಿ ಆಯ್ತು. ಇಲ್ಲ ಇಲ್ಲ ಸರ್. ಎಂಥ ಖತರ್ನಾಕ್ ಜನಗಳಿದ್ದಾರೆ ನೋಡಿ. ನಮ್ಮನೆ ಅಡ್ರೆಸ್ ಕೊಟ್ಬಿಟ್ಟು ಏನೇನೋ ಬುಕ್ ಮಾಡ್ಕೊಂಡಿರ್ತಾರೆ. ಯಾರು ಅಂತಲೇ ಗೊತ್ತಾಗಲ್ಲ. ತಲೆ ನೋವ್ತಾಯಿತ್ತು. ಬೆಳಗ್ಗೆ ಒಂದು ಲೋಟ ಕಾಫಿ ಕುಡಿದಿದ್ದು. ನಂಗೆ ಕಾಫಿ ಕುಡಿಬೇಕು ಅನ್ನಿಸ್ತು. ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡು ಕಾಫಿ ಕುಡಿತಾಯಿದ್ದೀನಿ. ಇದು ಪಾಪು ಇನ್ನೂ ಮಲ್ಕೊಂಡಿದ್ದ. ಸೊ ಅದಕ್ಕೆ ಸೌಂಡ್ಲೆಸ್ ಏನಾದರೂ ಮಾತಾಡಿದ್ರೆ ಸೌಂಡ್ ಆದರೆ ಅವನೆಲ್ಲಿ ಎದ್ದುಬಿಡ್ತಾನೆ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ತುಂಬ ಖಾಲಿ ಟಿನ್ಗಳಿತ್ತು. ಸೊ ಹಾಗಾಗಿ ಅವ್ರಿಗೆ ಫೋನ್ ಮಾಡಿದ್ದೆ ಟಿನ್ನವ್ರಿಗೆ, ಬರ್ತೀರಾ ತೊಗೊಂಡೋಗ್ತೀರಾ ಅಂತ. ಆ್ಯಕ್ಚುಲಿ ನಾನು ಒಂದು 15 ದಿನದಿಂದ ಕಾಲ್ ಮಾಡ್ತಾನೇ ಇದ್ದೆ, ಬರ್ತೀರಾ ತೊಗೊಂಡೋಗ್ತೀರಾ ಅಂತ. ಅವ್ರು ಯಾಕೋ ನನ್ನ ಕಾಲೇ ತೆಗಿತಾನೇ ಇರಲಿಲ್ಲ. ಇವತ್ತು ಫೋನ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ವಲ್ಲ ಅನ್ಕೋತಾ ಇದ್ದೆ. ಇಲ್ಲಿ ಬಂದೇ ಇಲ್ವಲ್ಲ, ಈಗ ಆಷಾಢ ಅಲ್ವಾ? ಅದೇ ಹೌದು. ಅವ್ರಿಗೆ ಏನಾಗ್ಬೇಕು ಅವ್ರಿಗೆ, ಹುಡುಗರುಗಳಿಗೆ ಸುಮ್ಮನೆ ಜಾರದಲ್ಲಿ ಹಿಡ್ಕೊಂಡು ಹಿಂಗೆ ತೂತ್ ಮಾಡೋದು. ಚೆನ್ನಾಗಿರೋದಿದ್ದಾವೆ. ಹೌದು. ಅಲ್ಲಿ ಇಟ್ಟು ಪ್ಲೇಸೇ ಒಂಥರ ಗಲೀಜು ಥರ ಕಾಣಿಸ್ತು. ಹೌದು ಹೌದಿಂದ ಅಲ್ಲೇ ಕುಳಿತಾ ಇತ್ತು. ನಮ್ಮ ಹುಡುಗ ಏನ್ ಮಾಡಿದಾನೆ, ತಗೊಂಡೋಗ್ಬಿಟ್ಟು ಅದೇ ತುಕ್ಕಕ್ಕೆ ಹಾಕ್ತಾರಲ್ಲ ಗುಜರಿ, ಅಲ್ಲಿಗೂ ಕೊಟ್ಬಿಟ್ಟಿದ್ದಾನೆ. ನಾನು ನಿಮ್ಮ ಅಪ್ಪ ಅವ್ರ ನಂಬರಿಗೆ ಫೋನ್ ಮಾಡ್ತಾ ಇದ್ದೆ ಅವಾಗಿಂದ. ಇನ್ನು ಸೇವ್ ಮಾಡ್ಕೊತೀನಿ. ಕೊಡಿ ಆಂಟಿ, ಬನ್ನಿ. ಬರ್ತೀರಾ? ಕೊಡಿ. ನೋಡಿದ್ರಲ್ಲ ಏನೇನಾಯಿತು, ಏನೇನು ಬಿಡ್ತು ಅಂತ ಅಂದ್ಬಿಟ್ಟು. ಏನೇ ಆಗಲಿ ಲೈಫಲ್ಲಿ ಓಪ್ಸ್ ಕಳ್ಕೊಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ. ತಾಳ್ಮೆ ಇರಲಿ ಜೀವನದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಗ್ತಾ ಇರಿ, ನಗಿಸ್ತಾ ಇರಿ. ಸೊ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ, ಬೈ ಬೈ, ಲವ್ ಯು.